ಹಲೋ. ಹಾ ನಮಸ್ಕಾರ ಗುರು. ಏನ್ ಮರ್ತ್ಬಿಟ್ರ ನಮ್ನ? ಯಾಕೆ ಮರ್ಯವ? ಯಾರು ಹೇಳಿ? ಗೊತ್ತಾಗ್ಲಿಲ್ಲ. ಅದೇ ಮರ್ತಿದ್ದೀರಲ್ಲ ಅದಕ್ಕೆ. ಹಂಗೆ ಇದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಹೇಳ್ಬೇಕಲ್ಲ. ಹೇಳಿ. ಮೊನ್ನೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದೆ ಹಾ ಗಾಡಿಲಿ. ಮತ್ತೆ ಒಂದು ಬಾಡಿಗೆ ಬಂದಿತ್ತು ಅಂದ್ಬಿಟ್ಟು ಹೋಗಿದೆ. ಹಾ ಈ ಕಡೆಯಿಂದ ಹೋಗ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಹಾರ ಎಲ್ಲ ಹಾಕ್ಬಿಟ್ಟು ಹಾ ಬಂದ್ಮೇಲೆ ಏನಾಯ್ತು, ಅಲ್ಲಿಂದ ಬತ್ತಿದಂಗೆ ನೈಟ್ ಹೊತ್ತು ಬಂದಿರೋದು, ಮಧ್ಯರಾತ್ರಿ 2 ಗಂಟೆ 3 ಗಂಟೆಲಿ ಹಾ ಬಂದು ಇಲ್ಲಿಂದವ ಗಾಡಿ ಮೂವ್ ಮಾಡಕ್ ಹೋದ್ರೆ ಎಳಿತಿತ್ತಿಲ್ಲ, ಎಳಿತಿತ್ತಿಲ್ಲ, ಮುಂದಕ್ಕೆ ಹೋಯ್ತಾ ಇಲ್ಲ. ಆಯ್ತಾ ಇಲ್ಲ. ಹಾ ನಾನು ಯಾಕೆ ಏನಾಯ್ತಪ್ಪ ಇಕ್ಕಿದಂಗೆ ಅಲ್ಲಿಂದ ಚೆನ್ನಾಗಿ ಬಂದಿದ್ದೀವಿ, ಇಲ್ಲಿ ಅವ್ರನ್ನೆಲ್ಲ ಇಳಿಸಿದ್ಮೇಲೆ ಹಿಂಗೆ ಆಯ್ತಲ್ಲ, ಹ್ಮ್ ಏನಿರ್ಬೋದು ಅಂತ ಮಾಮೂಲಿ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳಿದೆ ಇನ್ನೊಬ್ರಿಗೆ. ಹಾ ಅವರು ಅದೇ ಹಿಂಗೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ ಅವರು ಹ್ಮ್ ದೇವಸ್ಥಾನಕ್ಕೆ. ಅಲ್ಲಿ ಏನಪ್ಪ ಅಂದ್ರೆ ದೇವಸ್ಥಾನಕ್ಕೆ ಹೋಗೋನಾಗ ನಿಂಗೇನು ಆಗಲ್ಲ, ಹ್ಮ್ ಪೂಜೆ ಮಾಡಿಸ್ಕೊಂಡು ಬಂದ್ಮೇಲೂ ನಿಂಗೇನು ಆಗಲ್ಲ, ಹ್ಮ್ ಬರೋ ಮಧ್ಯದಲ್ಲಿ ಎಷ್ಟೋ ನೈಟ್ ಹೊತ್ತ ಬಂದಿರೋದು ಅಂದ್ರು. ಹ್ಮ್ ನೈಟ್ ಹೊತ್ತು ಅಂದ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಂದ್ರು. ಹ್ಮ್ ಇಲ್ಲ ಹೇಳಿ, ಏನು ಹೇಳಿ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ, ಎದುರಿಸ್ತಾ ಇದ್ದೀರಲ್ಲ, ಯಾಕೆ ಹೇಳಿ ಅಂದೆ. ಗಾಡಿ ಮೇಲೆ ಬರ್ಬೇಕಾದ್ರೆ ಗಾಳಿ ಈ ತರ ಮೇಲ್ಗಡೆ ದೆವ್ವಾಗಿವಾಗ ಕುಂತಿರ್ತದ ಕಣ ಅವ್ರು. ಅದು ಗಾಡಿ ಅದಾದ್ಮೇಲಿಂದ ಎಳಿತಾನೆ ಇಲ್ವಲ್ಲ, ಯಾಕೆ? ಇದಕ್ಕೆ ಸಂಬಂಧ ಏನು? ಅಲ್ಲ, ಟಾಪ್ ಮೇಲೆ ಏನಾರು ಕುಂತಿದ್ರೆ ತೂಕಕ್ಕೆ ಏನಾರು ಎಳಿಯಕ್ಕಿಲ್ವಾ? ಅದು ಗೊತ್ತಿಲ್ಲ ನಮಗೆ. ಅಲ್ಲ, ಇದ್ಕಿದಂಗೆ ಯಾಕೆ ಹಂಗಾಯ್ತು ಅಂತ. ಚೆನ್ನಾಗಿತ್ತು ಇಷ್ಟು ವರ್ಷ, ಅಲ್ಲಿ ಹೋಗ್ಬಿಟ್ಟು ಬಂದ್ಮೇಲೆ ಹಂಗ ಆಗದಲ್ಲ. ಏನೋ ಗೊತ್ತಿಲ್ವಲ್ಲ ಅದ್ರ ಬಗ್ಗೆ. ಹೆಂಗಂದ್ರೆ ಏನ್ ನಿಮ್ಮ ಅನಿಸಿಕೆ ಏನಿರ್ಬೋದು? ನಮ್ದಕ್ಕೆ ಏನೋ ಕ್ಲಚ್ ಪ್ಲೇಟ್ ಲೀಕ್ ಆಗಿರ್ತದೆ, ಇಲ್ಲಾಂದ್ರೆ ಆಯಿಲ್ ಕ್ಲಚ್ ಆದ್ರೆ ಹಾ. ಏನಾದ್ರೆ ಪೈಪ್ ತೂತಾಗಿದ್ರೆ ಆಯಿಲ್ ಲೀಕ್ ಆಗಿರ್ತದೆ, ಹಂಗಾಗಿ ಕ್ಲಚ್ ಅಪ್ಲೈ ಆಯ್ತಾ ಇರೋದಿಲ್ಲ. ಇಲ್ಲ, ಅದಕ್ಕೆ ಅದಕ್ಕೆ ಅಂದ್ಬಿಟ್ಟು ಶೋರೂಮ್ಗೆ ಹೋಗು ತೋರಿಸ್ದೆ, ಹಾ ಏನು ಇಲ್ಲ ಅಂದ್ರು. ಆಮೇಲಿಂದವ ಇನ್ನೊಬ್ರಿಗೆ ಫೋನ್ ಮಾಡಿದೆ, ನಾನೊಂದ್ ಕಡೆ ಹೇಳ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸಂದ್ರು. ಹೋಗಿ ಮಾಡ್ಸಿ ಮತ್ತೆ. ಅಲ್ಲ, ಅಲ್ಲಿಗೂ ಹೋಗಿದೆ. ಹಾ ಅವ್ರನ್ನ ಕೇಳಿದ್ಕೆ ಹ್ಞೂ ಆಗೈತೆ, ಏನೋ ಒಟ್ಟಿನಲ್ಲಿ ಮೇಲ್ಗಡೆ ಕುಂತಿರಂಗೆ ಕಾಣ್ತದೆ, ಹಾ ಅದಕ್ಕೆ ಒಂದು ಪೂಜೆ ಮಾಡಿಸ್ಬೇಕು, ಒಂದು 15,000 ಆಯ್ತದೆ ಅಂದ್ರು. ಒಳ್ಳೆ ಕೆಲಸ, ಹೋಗಿ ಮಾಡ್ಸಿ. ಅದಲ್ಲ, ಇವೆಲ್ಲ ಏನ್ ನಂಬೋದು, ಏನ್ ಆಟ ಆಡ್ತಾವ್ರ? ಎಲ್ಲ ಗಾಡಿ ಕಿತ್ಕಿದಂಗೆ ಹಂಗ ಆಯ್ತಲ್ಲ ಅಂತವ. ಅವ್ರನ್ನೇ ಕೇಳ್ಬೇಕು ಅದನ್ನು. ಅಲ್ಲಿ ನಿಮ್ಗೆ ಯಾವಾಗ್ಲೂ ಆತರ ಅನುಭವ ಆಗಿಲ್ವಾ? ಏನಾದ್ರು ಆತರ ನಡೆದಿದವ? ಇಲ್ಲ ಇಲ್ಲ, ನಮ್ಗೆಲ್ಲ ಆತರ ಅನುಭವ ಇಲ್ಲ, ಬೇರೆ ತರ ಆಗವೆ. ಮೂನೆ ಆಯ್ತಲ್ಲ, ಒಂದೊಂದ್ ಹೆಜ್ಜೆ ಹೋಯ್ತವಲ್ಲ ಎಮ್ಮೆಗಳು. ಹಾ ಎಷ್ಟು ಒಂದೇ ಗೇರಲ್ಲಿ ಗೇರ್ಗೆ ಹಾಕ್ಬಿಟ್ಟು ಬರ್ರ ಎಷ್ಟು ಲೀಟ್ರ್ ಕೊಟ್ರುವೆ ಒಟ್ನಲ್ಲಿ ಈ ಎಮ್ಮೆಗಳು ಹೋಯ್ತವಲ್ಲ ಹಂಗ ಹೋಯ್ತಾ ಅದಲ್ಲ. ಹಾ, ಅಲ್ಲ ಗಾಳಿ ಅವು ನಿಜವಾ ಅಂತ, ದೆವ್ವ ಗಿವ್ವಗಳು ಅವೆಲ್ಲ ನಿಜವಾ ಅಂತ. ತೂ ಮಾರಕ್ ಈಗಿರೋ ಪರಿಸ್ಥಿತಿಲಿ ಮಾರಕ್ ಹಾಕಿಲ್ಲ. ಅಲ್ಲ ನಿಮ್ಗೆ ಏನ್ ಅನ್ನಿಸ್ತದೆ? ಏನು ಅನ್ಸ, ನನಗೇನು ಅನಿಸ್ತಾನೆ ಇಲ್ಲ. ಅದ್ರಲ್ಲಿ ನಿಜವಾ ಅಂತ ದೆವ್ವಗಳು ಇದ್ದವ? ಇದೇನು ಗೊತ್ತಿಲ್ಲಪ್ಪ. ಹಿಂಗ ಆಯ್ತಲ್ಲ, ಇದ್ಕಿದಂಗೆ ಹಿಂಗ ಆಯ್ತಲ್ಲ ಅಣ್ಣ, ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ, ಐಡಿಯಾ ಓಡ್ತಿತ್ತಿಲ್ಲ. ಅದಕ್ಕೆ ನಿಮ್ ನಂಬರ್ ಇತ್ತಲ್ಲ ಅಂತ ಫೋನ್ ಮಾಡಿದೆ. ಮೆಕ್ಯಾನಿಕ್ ಫೋನ್ ಮಾಡಿ ಕೇಳಿ, ಏನ್ ಹೇಳ್ತಾರೆ ಕೇಳಿ. ಮೆಕ್ಯಾನಿಕ್ ಶೋರೂಮ್ಗೆ ತೋರ್ಸ್ಕೊಂಡ್ ಬಂದಿದ್ದೀನಿ, ಏನೂ ಆಗಿಲ್ಲ, ಚೆನ್ನಾಗದೆ ಅಂತವ್ರೆ. ಮತ್ತೆ ಶೋರೂಮ್ ಅಲ್ಲೇ ಪ್ರಾಬ್ಲಮ್ ಹೇಳಿಲ್ಲ ಅಂದ್ರೆ ನಾನ್ ಪ್ರಾಬ್ಲಮ್ ಹೇಳಕ್ ಆಯ್ತದ? ನನಗ್ ಗೊತ್ತಾಯ್ತದ? ಈಗ ನಿಮ್ಗೆ ಇಷ್ಟು ವರ್ಷದಿಂದ ಓಡಿಸಿದ್ರಿ, ಅನುಭವ ಇರೋದಿಲ್ವಾ? ಗೊತ್ತಾಗಿಲ್ಲ ನಿಮ್ಗೆ? ನಮ್ಗೆ ಆತರ ಯಾವ್ದು ಆಗಿಲ್ವಲ್ಲ ಅನುಭವ ಹೇಳಕ್ಕೆ. ಹಂಗ ಆಗ್ಲೇಬೇಕಾ? ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಕ್ಕಿಲ್ಲ ನೀವು? ಸುಮ್ನೆ ಹೆಂಗ್ ತಿಳ್ಕೊಳಕ್ ಆಯ್ತದ? ಈಗ ಎಲ್ಲಾರು ಹೋಯ್ತಾ ಇದ್ರೆ ಏನಾರ ಹೆಚ್ಚು ಕಮ್ಮಿ ಆದಾಗ್ಲೇ ಗೊತ್ತಾಗೋದು, ಹಿಂಗ ಆಗಿತ್ತು ಒಂದ್ ಟೈಮು ನಮ್ಗುವೆ ಅಂತ ಅನುಭವ ಆಗೋದು. ಏನು ಆಗ್ದಾನೆ ಹೆಂಗ್ ಹೇಳದ್ ನಾನು? ಈಗ ಆಗದಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಸೊಲ್ಯೂಷನ್ ಕೊಡಿದಂಗೆ. ನನ್ಗಾಗಿಲ್ವಲ್ಲ, ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಹೋಗಿ ಪೂಜೆ ಮಾಡ್ಸಣ, ಅದಕ್ಕೆ 15,000 ಕೊಟ್ಬಿಟ್ಟು. ಏನಾರ ಮಾಡ್ಸಿನ ಅಲ್ಲ, ಈಗ ನಂಗೆ ಉಣ್ಣಕ್ಕೆ ಕಾಸಿಲ್ವಲ್ಲ, ನಾನು ಹೋಗ್ಬಿಟ್ಟು ಪೂಜೆ ಮಾಡ್ಸಕ್ 15,000 ಎಲ್ಲಿಂತಾರನೆ? ಅದಕ್ಕೆ ನಾನೇ ಮಾಡೋಣ. ನೀವು ಕೊಡ್ತೀರಾ? ಮಾಡ್ಸಿ ಅಂತ ಹೇಳ, ನಾ ಮಾಡ್ಬಿಡಿ ಬಿಡಿ. ನೀವು ಕೊಡ್ತೀರಾ? ಒಂದ್ ಕೆಲ್ಸ ಮಾಡ್ಬಿಡಿ. ಹಾ, ಈ ಅದು ಡೀಸೆಲ್ ಟ್ಯಾಂಕ್ ಐತಲ್ಲ, ಇಲ್ಲ ಅದಕ್ಕೆ ಡೀಸೆಲ್ ಟ್ಯಾಂಕ್ ಐತಲ್ಲ, ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ ನಿಮ್ದು ಯಾವುದು? ನಿಮ್ ಗಾಡಿ, ನಿಮ್ ಕಾರು. ಕಾರ್ ಅಲ್ಲಲ್ಲ, ನಾವು ಹೋಗ್ಬಿಟ್ಟು ಬಂದಿರೋದು ಫ್ಲೈಟ್ ಅಲ್ಲ ಗಾಡಿ. ಯಾವ ಗಾಡಿ? ಗಾಡಿಲಿ, ಯಾವ ಗಾಡಿಲಿ? ಎತ್ತು ಗಾಡಿ. ಎತ್ತಿನ ಗಾಡಿನ ನಾನು ಹೇಳ್ತಾ ಇರೋದು. ಎತ್ತಿನ ಗಾಡಿಲಿ ಮುಗಡೆ ದನಗಳವಲ್ಲ, ದನಗಳ ಕಣ್ಣು ಬೆಟ್ಟ ಕಟ್ಬಿಡಿ. ದನ್ಗಳು ಹಾಕ ಹೋಗಿದ್ದೀರಾ? ಜನಗಳು ಹಾಕ ಹೋಗಿದ್ದು. ಅದೇ ಜನಗಳನ್ನ ಹಾಕೊಂಡು ಹೋಗ್ಬಿಡಿ. ತಿರ್ಗವ ತಿರ್ಗ ಏನಾರ ಆದ್ರೆ ಯಾರು ಹೊಣೆ? ಯಾರ ಅಲ್ಲಿ ಹೋಗ್ಬಿಡಿ ಅತ್ತಿಗೆ. ಅಲ್ಲಿ ನೀವು ಹೊಣೆ ಆಯ್ತೀರಾ ನಾವೇನಾರ ಪ್ರಾಬ್ಲಮ್ ಬಂದ್ರೆ? ಆಗೋಣ, ಅದಕ್ಕೇನಂತ. ಏನ್ ಮಾತಾಡ್ತೀರಾ ಸರ್? ಏನೋ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕೇಳೋ ಅಂದ್ರೆ ಏನೇನೋ ಹೇಳ್ತೀರಲ್ಲ ಸರ್ ನೀವು. ಏನೇನೇನೋ ಹೇಳ್ತೀವಿ, ತಲೆ ಕೆಟ್ಟ ಬಿಡ್ರಿ ನಮ್ಗೆ.
ಬನ್ನಿ ಹಾಸ್ಪಿಟ್ಲ್ಗಾರ ಹೋಗೋಣ ನಿಮ್ಮ ಅನ್ಸ್ಗೆ. ಅಯ್ಯೋ ಹೋಗೋದೀಗ ಬನ್ನಿ ಬರ್ಲಾ? ಅಡ್ಮಿಟ್ ಮಾಡಿಸಿದ್ರೆ ನಮ್ಗೆ 2,000 ಎಕ್ಸ್ಟ್ರಾ ಇದು ಕೊಡ್ತಾರೆ ಟಿಪ್ಸು. ಅಯ್ಯೋ ಏನಾರ ಇಸ್ಕೊಳೈತಿ. ಅವು ಸೇರಕ್ ರೆಡಿ ಇದ್ದೀರಾ? ಇದು ಮಾಡಿ ಕೊಡಕ್ ಹೇಳಿ. ಹಾ ಇಲ್ಲ ಇನ್ನೊಂದಾರ ಹೇಳಿ, ಏನಾರ ಹೇಳಿ. ಒಟ್ಲು ನನ್ನ ಹೇಳ್ತಾ ಇದ್ದೀರಾ ನಿಮ್ಮನ್ನ ಹೇಳ್ತಾ ಇದ್ದೀರಾ? ಬ್ಯಾಡಿ ಬೇಡಿ ಬೇಡಿ ನನ್ನ ಸೇರಿಸಿ, ನೀವು ಆರಾಮಾಗಿ ಚೆನ್ನಾಗಿರೋ ಜಗತ್ತಲ್ಲಿ ನಾನು ಹೋಗ್ತೀನಿ. ರೇ ನೀವ್ ಹೋಗ್ರಿ, ನಾನು ಎಕ್ರಿ ಹೋಗ್ಲಿ? ಸುಮ್ಮನೆ ನಾನು ಹೋಗ್ತೀನಿ, ಕಳ್ಸ್ಕೊಂಡ್ ಬನ್ನಿ. ಏನ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರೆ, ಲೈಫಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರೆ ಅನ್ನಿಸ್ತದೆ ಹೋಗಿ ಸೇರ್ಕೊಳಕ್ಕೆ? ಎಲ್ಲಕ್ಕೂ ಫಿಕ್ಸ್ ಆಗಿರ್ಬೇಕು. ಯಾವ ಟೈಮಲ್ಲಿ ಹೆಂಗಿತ್ತು ಯಾರಿಗ್ ಗೊತ್ತು? ಯಾಕೆ ಸರ್ ಹಿಂಗೆ ಇಷ್ಟೊಂದು ಕೆಳಕ್ ಬಿದ್ದೋಗಿದ್ದೀರ ಕಾಣ್ತೀರಾ? ಇಷ್ಟೊಂದು ಸುಸ್ತಾಗಿದ್ದೀರಾ? ಸುಸ್ತಾಗ್ಬಿಟ್ಟದೆ, ಯಾರು ಎತ್ತ ಇಲ್ಲ ಇಲ್ಲಿ. ಓದಿ ನಾವ್ ಯಾರು ಹೇಳಿ? ನಾವ್ಯಾರು? ನಾವ್ಯಾರು? ನೀವ್ಯಾರು? ಅದೇ ಯಾರು? ಅದೇ ನಾನ್ ಯಾರು ಫಸ್ಟ್? ನಿಮ್ಮ ಮನ್ಸಿಗೆ ಸೇರ್ಬೇಕು. ನಿಜ ನೀವು ನಿಮ್ಮ ಮನ್ಸಿಗೆ ಸೇರ್ಬೇಕು ಸರ್. ಈಗ ಗೊತ್ತಾಯ್ತು. ಅದಕ್ಕೆ ಮತ್ತೆ ಹೇಳ್ತಾ ಇರೋದು, ಬನ್ನಿ ಅಡ್ಮಿಟ್ ಮಾಡ್ಬಿಟ್ಟು ಬಂದ್ಬಿಡಿದ್ರಿ ಅತ್ತಗೆ. ಎಲ್ಲೈತೆ ನಿಮ್ಮ ಮನ್ಸು? ನಿಮ್ಮ ಮನ್ಸು ಎಲ್ಲೈತಿ ನಂಗೆ ಗೊತ್ತು? ಮುಂಬೈ. ನೀವ್ ಹೇಳಿದ್ರೆ ನಿಮ್ಮ ಮನ್ಸು ಅಂತ. ಅದು ಹೇಳ್ದೆ ಹಿಂಗ ಇದುವರೆಗೆ ಅಲ್ಲಿಗೆ ಸೇರಿಸ್ತಾರೆ ಅಂತ. ಹಾ ಯಾರು ಹೇಳಿದ್ರಿ ನಿಮ್ಗೆ? ಏನಂತ? ನಿಮ್ಮ ಮನ್ಸ್ಗೆ ಹೋಗಂಗ್ ಬನ್ನಿ ಅಂತ. ಯಾವಾಗ? ಈಗೊಂದ ಏನ್ ಅದೇ ಏನ್ ಈಗ ಕುಡ್ದಿದ್ದೀರಾ ಸರ್ ನೀವು? ಈ ತರ ಮಾತಾಡ್ತಾ ಇದ್ದೀರಾ ಸರ್? ಕುಡ್ದ್ಬಿಟ್ಟು ಏನು ಎಣ್ಣೆ ಗಿಣ್ಣೆ ಕುಡ್ದಿರಂಗ್ ಕಾಣ್ತೀರಾ? ಎಣ್ಣೆ? ಹಾ ಯಾವ್ದು? ನೀವು ನಿಮ್ಮ ಅನ್ಸ್ಕಲ್ಲ ಸರ್ ಹೋಗ್ಬೇಕಾಗಿರೋದು. ಎಲ್ಲಿ? ನೀವು ಡೈರೆಕ್ಟ್ ಡಾಕ್ಟ್ರೇ ಆಗ್ಬೇಕು ಅನ್ನಿಸ್ತದೆ. ಯಾರು ನೀವು? ಓ ಸರ್ ನೀವು ನಿಜ ಡಾಕ್ಟರ್ ಆಗ್ಬೇಕು ಸರ್. ಸರ್ ನೀವು ನಿಜ ಡಾಕ್ಟರ್ ಆಗ್ಬೇಕು. ಡಾಕ್ಟ್ರು? ನೀವು ಡಾಕ್ಟರ್ ಆಗ್ಬೇಕು ಸರ್. ಡಾಕ್ಟರ್ ನೀವು? ಅಲ್ಲ ನಾನಲ್ಲ, ನೀವು ಡಾಕ್ಟರ್ ಆಗ್ಬೇಕು. ಹಾ ನೀವು? ನಾನು ನರ್ಸ್ ಆಯ್ತೀನಿ, ಇದು ಪೇಷಂಟ್ ಆಯ್ತೀನಿ. ನಿಮ್ಮ ಸೇರ್ಕೊಬಿಡಿ. ಬೇಡಿ ಸರ್. ನೋಡಿ ನನ್ನೇ ಸೇರ್ಕೊಡಿ ಅಂದ್ರೆ ಈಗ ನನ್ನೇ ನಿಮ್ಮ ಅನ್ಸಕ್ಕೆ ಸೇರ್ಕೊಡಿ ಅಂತಿರಲ್ಲ ಸರ್ ನೀವು. ಯಾರು ಸರ್ ನೀವು? ನೀವ್ಯಾರು? ಅಲ್ಲ ನೀವ್ಯಾರು ಹೇಳಿ? ನಾನ್ಯಾರು? 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 ಅದೇ ನಾನು ಯಾರು? ಅದೇ ನಾನ್ಯಾರು? ಅದೇ ಗೊತ್ತಿಲ್ಲ ನನಗೂ. ನಂಗೂ ಗೊತ್ತಿಲ್ಲ ನಾನು ಯಾರು ಅಂತ. ಕೆಂಪಡಕ್ಕಂತದಲ್ಲ ಗೊತ್ತಿಲ್ಲ, ಗೊತ್ತಾಯ್ತದೆ. ಏನ ಏನ್ ಒಪ್ಬೇಕು? ಕೆಂಪಡನ್. ಬೇಡಿ ಸರ್. ಬೇಡವಾ? ಬೇಡಿ. ಇಲ್ಲೇ ಬೇಡಿ. ಅಲ್ಲ ನೀವು ನಾನು ಯಾರು ಅನ್ಕೊಂಡ್ ಮಾತಾಡ್ತಾ ಇದ್ದೀರಾ? ಮಾತಾಡ್ತಾರ ಅನ್ಕೊಂಡು. ಅದೇ ಯಾರು? ಅದೇ ಯಾರು? ನೀವ್ ಹೇಳಿ. ನೀವು ಹೇಳಿ. ನಂಗೆ ಹೆಂಗ್ ಗೊತ್ತು ನೀವ್ ಯಾರು ಅಂತ? ನನ್ಗೂ ಏನ್ ಗೊತ್ತು ಸರ್. ನೀವು ನಿಮ್ಮ ಅನ್ಸ್ಕೂ ಹೋಗ್ಬಾರ್ದು, ಡಾಕ್ಟ್ರು ಆಗ್ಬಾರ್ದು. ಇದ್ಬಿಡಿ, ಈಗ ಇದ್ದಂಗೆ ಇದ್ರಿ, ಮನುಷ್ಯನ ಜನ್ಮದಲ್ಲೇ ಇದ್ಬಿಡಿ ಸರ್. ನೀವು? ನಾನು ದೇವರಾಯ್ತೀನಿ, ನೀವು ಮನುಷ್ಯ ಆಗಿ. ಮನುಷ್ಯ ಆಗೇ ಇರಿ. ಆಮೇಲೆ ಏನ್ ಹೇಳೋದು ಅಂತ ಗೊತ್ತಾಯ್ತಲ್ಲ. ಆಮೇಲೆ ಏನೂ ಇಲ್ಲ. ಅದು ನಿಮ್ಗೆ ಕಾಣ್ತಲ್ವಾ? ನನ್ಗೂ ಕಾಣ್ತಲ್ಲ. ಮೊಬೈಲಲ್ಲಿ ಕೆಂಪಟನು ಫೋನ್ದು. ಹಾ ನಿಮ್ಮ ಕೈಲಿ. ನಿಮ್ಮ ಕೈಲಿ ಫೋನು. ಹಾ ಇನ್ನೇನು? ನಮ್ಮ ಕೈಲಿ ಫೋನ್ ಅದೇ. ಹಾ ಆಲ್ರೆಡಿ ಒಂದು ಹೊಡೆದಾಕಿದ್ದೀನಿ ಸರ್. ಬೇಡಿ ಸರ್, ಕೊಡ್ಸೋರು ಇಲ್ಲ. ನಾವು ತುಂಬಾ ಕಷ್ಟದಲ್ಲಿರೋರು. ನೀವು ಶ್ರೀಮಂತರು. ಹಾ ನಾವು ಬಡವರು. ಹಾ ಆಮೇಲೆ ಇನ್ನೇನು ಇಲ್ಲ ರೀ. ನೀವೇನ್ರಿ ರೀ? ಯಾರ್ರಿ ನೀವು ಇಷ್ಟೊತ್ತು ಗಂಟೆ ಹಿಂಗ್ ಮಾತಾಡ್ತಾ ಇದ್ದೀರಲ್ಲ? ಕಾಮನ್ ಸೆನ್ಸ್ ಇಲ್ವಾ? ಅದೇ ಗೊತ್ತಾಯ್ತಲ್ಲ. ಯಾರು ಹೇಳಿ? ನಮ್ಗೆ ಐತೆ. ನೀವ್ ಯಾರು ಹೇಳಿ? ಫೋನ್ ಬಂದಿತ್ತು ಅಂದ್ಬಿಟ್ಟು ಮಾಡ್ದೆ. ನೀವು ಯಾರು ಅಂತ ಗೊತ್ತಾಯ್ತಲ್ವಲ್ಲ? ಅದೇ ನಾನು ಯಾರು? ಯಾರು ಹೇಳಿ? ಅದೇ ನಾನು ಯಾರು? ನನ್ನ ಕೇಳೋದು ನಾನೇ ಕೇಳೋದು. ನೀವ್ ಯಾರು? ಅದೇ ನಾನು ಯಾರು? ನೀವ್ಯಾರು? ನಾನು ನನ್ನ ಕೇಳ್ಕೊತಿರೋದು. ನಾನು ಯಾರು? ಯಾರು ಹೇಳಿ ನೀವು? ನಾನ್ ಯಾರು ಹೇಳಿ? ಅದ್ನೇ ನಂಗೆ ಗೊತ್ತು ನೀವ್ ಯಾರು ಅಂತ. ಮತ್ತೆ ಯಾಕೆ ಫೋನ್ ಮಾಡಿದಿರಿ ರೇ? ನೀವು ವಿಚಾರ ಕೇಳಕ್ ಮಾಡ್ದೆ ಕಣ್ರಿ. ಯಾರನ್ನ? ನಿಮ್ನ. ಏನ್ನ ವಿಚಾರ? ಏನ್ ವಿಚಾರ?
ಅದು ಆಗ ಹೇಳಿದ್ನಲ್ಲ, ಯಾವ್ದು? ಮೇಲೇನೋ ಕುಂತದೆ ಅಂತ. ಯಾವಾಗ? ಆಗ ಯಾವಾಗ? ಆಗ ಹಾಗಂದ್ರೆ ಯಾವಾಗ? ಈಗ ಒಂದ್ ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಹೊತ್ತಲ್ಲಿ ಏನಾಯ್ತು? ಗಾಳಿ ಕುಂತಿತ್ತು. ಇದ್ರೆ ಅದ್ರ ಮೇಲೆ ರೇ ಏನ್ರಿ ರೇ ನೀವ್ ಹಿಂಗ್ ತಲೆ ಕೆಡಿಸ್ತಾ ಕುಂತಿದ್ದೀರಿ? ಯಾರ್ರಿ ನೀವು? ನೀವ್ಯಾರು? ನಂಗೆ ಹೆಂಗ್ ಗೊತ್ತು? ನಾನ್ಯಾರು? ನಿಮ್ಗೆ ಹೆಂಗ್ ಗೊತ್ತು? ಮತ್ ಕಟ್ ಮಾಡಿ ಫೋನ. ಫೋನ್ ಕಟ್ ಮಾಡ್ತೀನಿ ಬಿಡಿ, ಆಯ್ತು. ಅದಕ್ಕೆ ಯಾಕೆ ಹಿಂಗೆ ರೈಜ್ ಆಯ್ತಾ ಇದ್ದೀರಾ? ಬೇಜಾರ್ ಮಾಡ್ಕೊತಾ ಇದ್ದೀರಾ? ಬೇಜಾರಿಲ್ಲ, ಕಟ್ ಮಾಡಿ ಫೋನ. ನೀವ್ ಬೇಜಾರ್ ಯಾಕ್ರಿ ಮಾಡ್ಕೊತೀರಾ? ಯಾರು ಬೇಜಾರ್ ಮಾಡ್ಕೊಂಡ್ರು? ಈಗ ನೀವು ಮಾಡ್ಕೊಂಡಿಲ್ವಾ? ಯಾಕೆ ಮಾಡ್ಕೊಂಡ್ರು? ಕಟ್ ಮಾಡಿ ಅಂತೀರಿ ಫೋನ. ಯಾಕೆ ಮಾಡ್ಕೊಂಡ್ರು? ಈಗ ಅದಕ್ಕೆ ನಾವು ಮಾತಾಡಿದ್ಕೆ ಏನ್ ಮಾತಾಡಿದ್ರಿ? ಏನೋ ಮಾತಾಡಿದ್ರಿ. ಏನ ರೇ ಬಿಡ್ರಿ ರೇ, ಆಯ್ತು ಬಿಡ್ರಿ ರೇ. ರೇ ಇಡ್ರಿ ಫೋನ್ ರೇ, ಇಡ್ರಿ ಫೋನ್ ರೇ. ಯಾರು ಮಾತಾಡಿದ್ರಿ? ರೇ ಇಡ್ರಿ ಫೋನ್ ರೇ. ನೀವು ಜಾಸ್ತಿ ಮಾತಾಡ್ಬಿಡಿ, ಇಡ್ರಿ ರೇ. ಬೇಜಾರ್ ಮಾಡ್ಬಿಟ್ರಿ, ಬೇಜಾರ್ ಮಾಡ್ಬಿಟ್ರಿ ನಮ್ಗೆ ತುಂಬಾ. ಇಡ್ರಿ ರೇ. ಈ ತರ ಎಲ್ಲ ಮಾತಾಡ್ಬಾರ್ದು ಸರ್ ನೀವು. ಯಾವ ತರ? ಏನೋ ಒಂಚೂರು ಡೌಟ್ ಇತ್ತು ಅಂತ ಕೇಳಿದ್ರೆ ನೀವು ಹಿಂಗೆಲ್ಲ ಬೇಜಾರ್ ಮಾಡಿಸ್ಬಿಟ್ರಿ. ಇಡ್ರಿ. ಯಾವ ತರ? ನಾಳೆ ಮಾಡ್ತೀನಿ, ಇಡ್ರಿ ಸಾಕು. ಇವತ್ ಮಾತಾಡ್ರಿ. ಇಲ್ಲ ರೀ, ನಾಳೆ ಮಾಡ್ತೀನಿ. ನಾಳೆಗೆ ಮಾಡ್ಬಿಟ್ಟು ನಾಳೆಗೂ ಹಿಂಗೆ ಮಾತಾಡ್ತೀನಿ. ಆಮೇಲೆ ಹಿಂಗೆ ಮಾತಾಡ್ತಾರಣ್ಣ. ಏನಂತ? ನಿಮ್ಗೆ ಗೊತ್ತಾಗಂಟ. ಏನ್ ಗೊತ್ತಾಗಂಟ? ನಿಮ್ಗೆ ವಿಚಾರ ಗೊತ್ತಾಗಂಟ. ಯಾವ ವಿಚಾರ? ಕಾರ್ ಮೇಲೆ ಹೆಂಗ್ ಕುಂತದೆ ಅಂತ. ಯಾವ ಕಾರು? ನಮ್ ಕಾರ್ ಮೇಲೆ. ಯಾವಾಗ? ದೆವ್ವವ ಅದು ಗಾಳಿ ಅಂತ ಹೇಳ್ಬೇಕು ನೀವು. ಯಾವಾಗ ಹೇಳ್ಬೇಕು? ನಾಳಿಕೆ. ಯೋಚನೆ ಮಾಡಿ ನೈಟ್ ಹೊತ್ತೆಲ್ಲ. ಯಾರಿದು ಏನು ಅಂತ ನಾಳಿಗೂ ಮಾಡ್ತೀನಿ. ಈ ಕೆಂಪಟನ್ ನಿಮ್ಗೆ ನಾನು ಯಾರು ಅಂತ ಗೊತ್ತಾಗಂಟ ನಿಮ್ಗೆ ಫೋನ್ ಮಾಡ್ತಾನೆ ಇರ್ತೀನಿ. ನಿಮ್ಗೆ ನಾನು ನೀವು ಕಂಡಿಡಿಲಿ ಅಂತ. ನನ್ನ ಯಾಕೆ ಕಂಡಿಡಿಬೇಕು? ನೀವು ಕಂಡಿಡಿಬೇಕು. ಯಾಕೆ? ಇಲ್ಲ ಪರಿಹಾರ ಕೊಡಿ, ಇಲ್ಲ ನನ್ ಕಂಡಿಡಿರಿ. ಯಾರು? ನನ್ಗೆ ಯಾರಾದ್ರೆ ನಂಗೆ ಫೋನ್ ಮಾಡಿದ್ರೆ ಮಾತಾಡ್ತಿದ್ದೀನಿ, ಮಾತಾಡ್ತೀನಿ ಅಷ್ಟೇ. ನಾನು ನಾಳೆಗೂ ಮಾಡ್ತೀನಿ. ಕೆಂಪಟನ್ ಒತ್ತುತ್ತಾ ಇದ್ದೀನಿ. ನಾನೇ ಮಾಡ್ತೀನಿ ರೇ, ನಾನ್ ಮಾಡ್ತೀನಿ ನಾಳಿಕೆ ಇದೇ ಟೈಮ್. ಬೇಕಾಗಿಲ್ಲ ರೀ, ನಾನ್ ಮಾಡ್ತೀನಿ. ನಮಗೂ ಫೋನ್ ಕರೆನ್ಸಿ ಇಡ್ರಿ ರೀ. ಬಿಡ್ರಿ ಈಗ ಫೋನ್ ಇಡ್ರಿ ರೀ. ನಾಳೆ ಮಾಡ್ತೀನಿ, ಇಡ್ರಿ ರೀ. ಇಡ್ರಿ. ಏನ್ ಹೆಂಗ್ ಇಟ್ಕೊಳ್ಳೋದು ಫೋನ? ನಾನು ಇಡ್ತೀನಿ ಬಿಡ್ರಿ, ನಾಳೆಗೆ ಮಾಡ್ತೀನಿ ರೀ. ರೇ ಆಗಲ್ಲ. ಇದು ಸಾಕು ಜಾಸ್ತಿ ಆಯ್ತು. ಇಷ್ಟೊತ್ತು ಮಾತಾಡಿದ್ ಜಾಸ್ತಿ ಆಯ್ತು. ಮಾಡ್ಕೊಳಲ್ಲ ಬಿಡಿ, ಬೇಜಾರ್ ಮಾಡ್ಕೊಳಲ್ಲ. ಹಿಂಗೆಲ್ಲ ಮಾತಾಡ್ರಿ ಇನ್ನೇನ್ರಿ ಬೇಜಾರಾಗ್ದಾನೆ ರೀ. ಏನ್ ಮಾಡುದು? ಇವ್ರು ಯಾರೋ ಸುಮ್ಮನೆ ತಲೆ ತಿಂತಾರ ಒಂದು ಗಂಟೆ. ಸರಿ, ಓಕೆ, ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್. ನಾನು ಇಡ್ತಾ ಇದ್ದೀನಿ ಏನ ಫೋನ್. ಯಾರಿಗೆ? ನಿಮ್ಗೆ. ಎಲ್ಲಿಗೆ? ಜೋಬಳಿಕೆ. ಆಯ್ತು. ಓಕೆ.